ನಮ್ಮ ಕರ್ನಾಟಕ ನ್ಯೂಸ್ ಪೇಜ್ನಲ್ಲಿ ಬಿತ್ತರಿಸಲಾಗಿತ್ತು. ರೈತ ಬೆಳೆದಿದ್ದಂತಹ ಶುಂಠಿ ಬೆಳೆ ನಾಶಗೊಳಿಸಿ ದೌರ್ಜನ್ಯವನ್ನ ಎಸಗಿದ್ರು ಅರಣ್ಯಾಧಿಕಾರಿಗಳು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಕೋಗೂರಲ್ಲಿ ದಬ್ಬಾಳಿಕೆಯನ್ನ ಕೂಡ ನಡೆಸಿದ್ರು. ಅರಣ್ಯ ಭೂಮಿ ಅಂತ ಬೆಳೆ ಹಾಳು ಮಾಡಿದ್ರು. ವಿಎ ಕಂದಾಯ ಇಲಾಖೆ ವಿರುದ್ಧ ಕಟ್ಟೆ ಒಡೆದ ಆಕ್ರೋಶ. ಇವಾಗ ದರ್ಪದ ಗ್ರಾಮ ಲೆಕ್ಕಾಧಿಕಾರಿ ವರ್ಗಾವಣೆಗೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಶುಂಠಿ ಬೆಳೆ ಕಳೆದುಕೊಂಡಂತಹ ರೈತನಿಗೆ ಹಾಲಪ್ಪ ಧೈರ್ಯವನ್ನ ಕೂಡ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಧೈರ್ಯವನ್ನ ತುಂಬಿದ್ದಾರೆ ಮಾಜಿ ಸಚಿವ ಹಾಲಪ್ಪ. ಹಾಳಾದ ಶುಂಠಿ ಬೆಳೆಗೆ ಪರಿಹಾರವನ್ನ ಕೊಡಿಸುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ನಿನ್ನೆ ಸುದ್ದಿಯನ್ನ ಬಿತ್ತರಿಸಿದ್ವಿ ಈ ಕುರಿತಂತೆ. ಕರ್ನಾಟಕ ನ್ಯೂಸ್ ಬೀಟ್ ರೈತರ ಪರವಾಗಿ ಧ್ವನಿಯನ್ನ ಎತ್ತಿತ್ತು. ಕರ್ನಾಟಕ ನ್ಯೂಸ್ ಬೀಟ್, ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಎಸ್ ನೋಡಿ, ರೈತರು ಬೆಳೆಯನ್ನ ಬೆಳೆದಿದ್ರು. ಒಂದೇ ಒಂದು ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡದೆ ಅರಣ್ಯಾಧಿಕಾರಿಗಳು ದರ್ಪವನ್ನ ಮೆರೆದಿದ್ರು. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದ ರೀತಿಯಲ್ಲಿ ರಾತ್ರೋರಾತ್ರಿಯೋ ಅಥವಾ ಆ ರೈತರಿಗೆ ತಿಳಿಸದೆ ಇರುವ ಹಾಗೆ ಇಡೀ ಶುಂಠಿ ಬೆಳೆಯನ್ನ ನಾಶ ಮಾಡಿದ್ರು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಅಂದರೆ ಶುಂಠಿ ಬೆಳೆಯನ್ನ ಯಾವ ರೀತಿ ಕಿತ್ತು ಹಾಕಿದ್ದಾರೆ ಅರಣ್ಯಾಧಿಕಾರಿಗಳು. ಒಂದೇ ಒಂದು ನೋಟಿಸ್ ಕೂಡ ಇಶ್ಯೂ ಮಾಡಿರಲಿಲ್ಲ. ಇದರ ಕುರಿತಂತೆ ರೈತರ ಪರವಾಗಿ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ನಿನ್ನೆ ನ್ಯೂಸನ್ನ ಬಿತ್ತರಿಸಿತ್ತು. ಇದಾದ ಬಳಿಕ ಶುಂಠಿ ಬೆಳೆ ಕಳೆದುಕೊಂಡಂತಹ ರೈತರಿಗೆ ಹಾಲಪ್ಪ ಅಂದರೆ ಮಾಜಿ ಸಚಿವ ಹಾಲಪ್ಪ ಧೈರ್ಯವನ್ನ ಕೂಡ ತುಂಬಿದ್ದಾರೆ. ಇನ್ನು ದರ್ಪದ ಗ್ರಾಮ ಲೆಕ್ಕಾಧಿಕಾರಿಯ ವರ್ಗಾವಣೆಗೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ರೈತರನ್ನ ಕೂಡ ಭೇಟಿ ಮಾಡಿದ್ದಾರೆ. ರೈತರನ್ನ ಭೇಟಿ ಮಾಡಿ ಇನ್ನು ಅವರ ಒಂದು ಕಳಕಳಿ ಏನಿದೆ ಅದನ್ನು ಕೂಡ ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ 3 ರಿಂದ 5 ಲಕ್ಷದ ಬೆಳೆ ನಾಶವಾಗಿರುವಂಥದ್ದು. ಈ ನಾಶವಾಗಿರ್ತಕ್ಕಂಥ ಬೆಳೆಗೆ ಅನುಕೂಲವಾಗುವಂತೆ ಇನ್ನು ಸರ್ಕಾರದಿಂದ ಅರಣ್ಯ ಭೂಮಿ ಅಂತ ಬೆಳೆ ಹಾಳು ಮಾಡಿದಂತಹ ವಿಎ ವಿರುದ್ಧವಾಗಿ ಇದೀಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಲಪ್ಪ ಅವರು. ಹಾಳಾದ ಶುಂಠಿ ಬೆಳೆಗೆ ಪರಿಹಾರ ಕೊಡಿಸುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು.